ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತರೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಪಲ್ಲವಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಮೇಡಮ್ ಅವರು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದಾರೆ? ಈ 4 ವರ್ಷದ ಹಿಂದೆ. 4 ವರ್ಷದ ಹಿಂದೆ 4 ವರ್ಷದ ಹಿಂದೆ. ಅದ್ರ ಹಿಂದೆ ಮೇಡಮ್ ಅವರು ಯಾವ್ದಾದ್ರು ಕಾರ್ಯನಿರ್ವಹಿಸಿದಾರ ಸಂಘಗಳಲ್ಲಿ? ಮಹಿಳಾ ಸಂಘದಲ್ಲಿ ಕಾರ್ಯನಿರ್ವಹಿಸಿದ್ರು. ಸ್ತ್ರೀ ಶಕ್ತಿ ಸಂಘದಲ್ಲಿ ಮೇಡಮ್ ಅವರ ಏನಾಗಿದ್ರು ಅದರಲ್ಲಿ? ಪ್ರತಿನಿಧಿನಾ? ನೀವೇನಾದ್ರು ಸಂಘಗಳಲ್ಲಿ ಕಾರ್ಯನಿರ್ವಹಿಸಿದಾರ ಹಿಂದೆ? ಏನಾದ್ರು ನೀವು ಸಂಘಟನೆಗಳು ಮಾಡಿದಾರಾ? ಸಂಘಟನೆ ಕಾರ್ಯನಿರ್ವಹಿಸಿದಾರ ಆ ಥರ ಏನಾದ್ರು? ನಾವು ಎಲ್ಲ ಈ ರಾಜಕೀಯದಲ್ಲಿ ಬಿಜೆಪಿ ಫಂಕ್ಷನ್ಗಳಿಗೆಲ್ಲ ಭಾಗವಹಿಸ್ತಿದ್ವಿ. ಬಿಜೆಪಿ ಫಂಕ್ಷನ್ಗಳಿಗೆಲ್ಲ ಭಾಗವಹಿಸ್ತಿದ್ವಿ. ಎಲ್ಲ ಫಂಕ್ಷನ್ಗಳಾದ್ರೂ ಎಲ್ಲ ಹೋಗ್ತೀವಿ. ಮತ್ತೆ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸ್ತೀವಿ. ಎಲ್ಲಾನು ಮಾಡ್ತಾರೆ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್, ತಾವು ರಾಜಕೀಯಕ್ಕೆ ಬಂದು ಇಲ್ಲಿವರೆಗೆ ಇಷ್ಟೆಲ್ಲ ಏನೇನು ಕೆಲಸ ನೀವು ಮಾಡಿಕೊಟ್ಟಿದ್ದೀರಾ ನಿಮ್ಮ ಗ್ರಾಮಕ್ಕೆ ಸದಸ್ಯರಾಗಿ? ನಿಮ್ಮ ಕಡೆಯಿಂದ ನೀವು ಏನೇನು ಮಾಡಿಸಿದ್ದೀರಾ? ನಮ್ಮ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ, ಸಿ ರಸ್ತೆ ಇದೆ, ಕೆಲವು ರೋಡ್ ಮಾಡಿದ್ವಿ, ಚರಂಡಿ ವ್ಯವಸ್ಥೆ, ಬೀದಿ ದೀಪ ಎಲ್ಲ ಮಾಡಿಸಿದ್ವಿ. ಬೀದಿ ದೀಪ ಎಲ್ಲ ಏನೇನು ಮಾಡಿ ಎಷ್ಟೆಷ್ಟು ಬೀದಿ ದೀಪ ಹಾಕ್ಸ್ಕೊಟ್ಟಿದ್ದೀರಾ? ಬೀದಿ ದೀಪ ಒಂದು 50. ರೋಡಿಂದ ಏನಾದ್ರು ಮಾಡ್ತಿದ್ರಾ? ರೋಡ್ ಮಾಡಿಸಿದೀವಿ. ಏನ್ ರೋಡ್ ಮಾಡಿಸಿದೀವಿ? ಮಡ್ ರೋಡಾ? ಮಡ್ ರೋಡ್. ಎಷ್ಟು ಮಾಡಿಸಿದ್ರಾ? 5-6 ಮಾಡಿಸಿದೀವಿ. ಮಡ್ ರೋಡ್ ಮಾಡಿಸಿದ್ರಿ. ಸರಿ ಸರಿ, ಒಳ್ಳೆಯದು. ಮನೆಗಳೇನಾದ್ರು ಮಾಡ್ಕೊಟ್ಟಿದ್ದಾರಾ ಬಡವ್ರಿಗೆ? ಏನಾದ್ರು ಆ ಥರ ಮನೆಗಳು ಬಂದಿದ್ದಾವೆ. ನಮ್ಮ ಬ್ಲಾಕಿಗೆ ಸೆಕೆಂಡ್ ಬ್ಲಾಕ್ ಒಂದು 5-6 ಹಳ್ಳಿ ಸೇರುತ್ತೆ. ಎಲ್ಲ ಹಳ್ಳಿಗೂ ಹಾಕ್ತೀವಿ. ಸರಿ ಸರ್, ತುಂಬ ಒಳ್ಳೆಯದು. ಮೇಡಮ್, ತಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ? ನಮಗೆ ಬಿಜೆಪಿಯಿಂದ ನಾನು ಆಗಲ್ಲ ಅಂತ ಅಂದ್ರೂ ಬಲವಂತ ಮಾಡಿ ತರೂರಲ್ಲಿ ರಮೇಶ್ ಅಂತ ಅವರು ಬಲವಂತ ಮಾಡಿ ನಿಲ್ಲಿಸಿ ಊರಿನ ಜನ ಕೂಡ ಎಲ್ಲ ಇದು ಮಾಡಿ ರಾಜಕೀಯ ಸ್ಫೂರ್ತಿ ಕೊಟ್ಟಿದ್ರು. ಸರ್, ಮುಂದೆ ನಿಮ್ಮ ಗ್ರಾಮದಲ್ಲಿ ಏನು ಮಾಡ್ಬೇಕಂತ ನೀವು ಅನ್ಕೊಂಡಿದ್ದೀರ? ರಾಜಕೀಯದಲ್ಲಿ ಮುಂದುವರೆದು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರ? ನಿಮ್ಮ ಗ್ರಾಮಕ್ಕೆ ಏನೋ ಅವಶ್ಯಕತೆ ಇದೆ? ತುಂಬಾ ಇನ್ನೂ ಶೌಚಾಲಯಗಳು ಮಾಡಿಸ್ಬೇಕು, ಸಿ ರಸ್ತೆ ಮಾಡಿಸ್ಬೇಕು, ಬೀದಿ ದೀಪ, ಮತ್ತೆ ಮನೆಗಳು ಬೇಕು, ಮನೆಗಳನ್ನೆಲ್ಲ ಹಾಕಿಸ್ಬೇಕು ಅಂತ ಇದೆ. ಎಷ್ಟು ಮನೆಗಳು ಹಾಕ್ಬೇಕು ಕೊಡೋಣ ಅಂತ ಇದ್ದಾರೆ? ಇಲ್ಲ, ಈ ಮನೆಗಳಿಂದಲೂ ಬೇಕಾದಷ್ಟು ಜನ ಇದ್ದಾರೆ. ಎಲ್ಲ ಮನೆಗಳು ಸೌಲಭ್ಯ ಕೊಡಿಸ್ಬೇಕು. ಸರಿ, ತುಂಬಾ ಅವಶ್ಯಕತೆ ಏನಿದೆ ನಿಮ್ಮ ಗ್ರಾಮಕ್ಕೆ? ಕುಡಿಯೋ ನೀರಿನ ವ್ಯವಸ್ಥೆ. ಹೌದು. ಒಂದು ಓವರ್ ಟ್ಯಾಂಕ್ ಮಾಡಬೇಕು. ಓವರ್ ಟ್ಯಾಂಕ್ ಬೇಕು. ಬೀದಿನಲ್ಲಿ ವ್ಯವಸ್ಥೆ ಮಾಡಿಸ್ಬೇಕು. ಮುಂದೆ ಓವರ್ ಟ್ಯಾಂಕ್ ಮಾಡ್ಬೇಕಂತ ನಿಮ್ಮ ಗ್ರಾಮದಲ್ಲಿ? ಮತ್ತೆ ಸಿ ರೋಡ್ ಮಾಡಿಸ್ಬೇಕು. ಕೆಲವು ಕಡೆ ಸಿ ರೋಡ್ ಆಗ್ಬೇಕು. ಬೀದಿ ದೀಪಗಳು ಬೇಕು. ಸರಿ ಸರ್, ತುಂಬಾ ಸರಿ. ರಾಜಕೀಯದಲ್ಲಿ ಮುಂದೆ ಯಾವ ಸ್ಥಾನದಲ್ಲಿ ಮುಂದುವರಿಬೇಕಂತ ನೀವು ಅನ್ಕೊಂಡಿದ್ದೀರಾ? ನೀವೇ ಆಗ್ಲಿ, ಮೇಡಮ್ ಆಗ್ಲಿ, ಯಾವ ಸ್ಥಾನದಲ್ಲಿ ಹೋಗಿ ಜನರ ಸೇವೆ ಮಾಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ ಸರ್? ಈಗ ಗ್ರಾಮ ಪಂಚಾಯತ್ ಮುಂದೆ TP ZPಗೆ ಹೋಗ್ಬೇಕು ಅಂತ ಅವಕಾಶ ಸಿಕ್ಕಿದ್ರೆ ಜನಸೇವೆ ಮಾಡ್ತೀರಾ? ಜನಸೇವೆ ಮಾಡ್ಕೊಂಡು ಮುಂದುವರಿಸ್ತೀವಿ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್, ಈಗಿನ ನಮ್ಮ ರಾಜಕೀಯ ಸನ್ನಿವೇಶಗಳ ಬಗ್ಗೆ ನೀವು ಅಭಿಪ್ರಾಯ ಏನು ಸರ್? ರಾಜಕೀಯ ಯಾವುದ್ರ ಮೇಲೆ ನಿಂತಿದ್ದು ಏನು ಇದೆ ಅಂತ? ಈಗಿನ ರಾಜಕೀಯ ಅಂತಂದ್ರೆ ಎಲ್ಲ ಈಗ ಮೋದಿ ಅಲ್ಲೇ ದೇಶದಲ್ಲಿ ತುಂಬಾ ಇದೆ. ನಾವು ಬಿಜೆಪಿಯಿಂದ ನಮಗೆ ಮೋದಿ ಪ್ರಧಾನಿ ಆಗ್ಬೇಕು ಎಂಬುದು ಎಲ್ಲರ ಇಷ್ಟ. ನಿಮ್ಮ ಆಸೆ ಮೋದಿ ಪ್ರಧಾನಿ ಆಗ್ಬೇಕು. ಸರಿ, ತುಂಬಾ ಒಳ್ಳೆಯದು. ಸರ್, ಈಗಿನ ನಮ್ಮ ಯುವ ಜನತೆಗೆ ನೀವೇನು ಸಂದೇಶ ನೀಡ್ತೀರಾ ನಿಮ್ಮ ಕಡೆಯಿಂದ? ಯುವ ಪೀಳಿಗೆ ಅಂದ್ರೆ ದುಡ್ಡು ಇದಕ್ಕೆ ಆಮಿಷ ಆಗದೇನ ಒಳ್ಳೆ ಮನಸ್ಸಿನಿಂದ ರಾಜಕಾರಣ ಮಾಡಬೇಕು. ಒಳ್ಳೆ ವ್ಯಕ್ತಿನ ಗೆಲ್ಲಿಸ್ಬೇಕು. ದೇಶ ಮುಂದುವರಿಯೋಕೆ ಯುವಕರೇ ಕಾರಣ. ಸರಿ ಸರಿ, ತುಂಬಾ ಒಳ್ಳೆಯದು. ವಂದನೆಗಳು ಸರ್. ನಮಸ್ಕಾರ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತರೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಪಲ್ಲವಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ.com ಪರವಾಗಿ ಹಾರ್ದಿಕ ಅಭಿನಂದನೆಗಳು.